ನರಿಬೆಟ್ಟ ಕನ್ನಡದಲ್ಲಿ ನರಿಬೇಟೆ ಅನ್ನೋ ಅರ್ಥ ಬರುತ್ತೆ. ಈ ಮೂವಿ ನೋಡಿದ್ಮೇಲೆ ನನಗೆ ಪರವಾಗಿಲ್ಲ ಅನ್ನಿಸ್ತು. ಒನ್ ಟೈಮ್ ವಾಚಬಲ್ ಮೂವಿ ಇದು. ಮಲಯಾಳಂನ ನೆಕ್ಸ್ಟ್ ಸೂಪರ್ ಸ್ಟಾರ್ ಅಂತಾನೆ ಹೇಳಲ್ಪಡುವಂತ ಟೊವಿನೋ ಥಾಮಸ್ ಅವರು ಲೀಡ್ ಅಲ್ಲಿ ಆಕ್ಟ್ ಮಾಡಿರುವಂತ ಸಿನಿಮಾ ಇದು. ಟಿಪಿಕಲ್ ಮಲಯಾಳಂ ಸಿನಿಮಾಗಳಂತೆ ಈ ಸಿನಿಮಾ ಕೂಡ ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಫಸ್ಟ್ ಹಾಫ್ ಪೂರ್ತಿ ಸ್ಟೋರಿ ಸೆಟಪ್ ಹಾಗೂ ಹೀರೋನ ಪರಿಸ್ಥಿತಿಗಳನ್ನ ವಿವರಿಸೋದಕ್ಕೆ ತಗೊಂಡ್ಬಿಟ್ಟಿದ್ದಾರೆ. ಆದ್ರೆ ಸೆಕೆಂಡ್ ಹಾಫ್ ನನಗೆ ತುಂಬಾ ಇಷ್ಟ ಆಯ್ತು. ಈ ಮಲಯಾಳಂ ಅವರು ಫಸ್ಟ್ ಹಾಫ್ ಅಲ್ಲಿ ಯಾಕೆ ಆ ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡಲ್ವೋ ನಂಗೆ ಅರ್ಥ ಆಗಲ್ಲ. ಹಾಗಂತ ಸಿನಿಮಾ ನಿಮ್ಗೆಲ್ಲೂ ಬೋರ್ ಆಗಲ್ಲ, ಹಾಗೆ ನೋಡ್ಸ್ಕೊಂಡು ಹೋಗ್ಬಿಡುತ್ತೆ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ನಮ್ಮ ಹೀರೋ ಗೌರ್ಮೆಂಟ್ ಜಾಬ್ ಗೋಸ್ಕರ ಕಾಯ್ಕೊಂಡಿರುವಂತ ಒಬ್ಬ ನಿರುದ್ಯೋಗಿ, ಜೊತೆಗೆ ಒಬ್ಳು ಲವರ್ ಬೇರೆ ಹಾಗೂ ಸಿಂಗಲ್ ಪೇರೆಂಟ್ ತಾಯಿ. ಹೀಗಿರ್ಬೇಕಂದ್ರೆ ಇವನಿಗೆ ಒಂದು ಕಾನ್ಸ್ಟೇಬಲ್ ಉದ್ಯೋಗ ಸಿಗುತ್ತೆ. ಉದ್ಯೋಗಕ್ಕೆ ಸೇರಿದ ಮೇಲೆ ಒಂದು ಕಾಡು ಹಾಗೂ ಅಲ್ಲಿರುವಂತ ಬುಡಕಟ್ಟು ಜನ ಅವರನ್ನೆಲ್ಲ ಅಲ್ಲಿಂದ ಓಡಿಸಬೇಕು ಅಂತ ಸರ್ಕಾರದಿಂದ ಆದೇಶ ಬಂದಿರುತ್ತೆ. ಈ ಆದೇಶವನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ತರ ಹ್ಯಾಂಡಲ್ ಮಾಡುತ್ತೆ ಅನ್ನೋದೇ ಸಿನಿಮಾದ ಒನ್ಲೈನ್ ಸ್ಟೋರಿ. ಈ ಮೂವಿ ನೋಡಿದ್ಮೇಲೆ ನಮಗೆ ಕಾಂತಾರ, ಜೈ ಭೀಮ್, ಕರ್ಣನ್ ಹಾಗೂ ವೆಟ್ರಿಮಾರನ್ ಅವರ ವಿಡುದಲೈ ಸಿನಿಮಾಗಳು ಕೂಡ ನೆನಪಾಗ್ತವೆ. ಆದ್ರೆ ಈ ಮೂವಿ ಅಷ್ಟು ಡಾರ್ಕ್ ಆಗಿರಲ್ಲ. ಈ ಮೂವಿ ಕೇರಳದ ವಯನಾಡಿನಲ್ಲಿ ನಡೆದಂತ ಒಂದು ನೈಜ ಘಟನೆಯ ಆಧಾರಿತ ಸಿನಿಮಾ ಆಗಿರುತ್ತೆ. ಈ ಮೂವಿ ನೋಡಿದ್ಮೇಲೆ ನಿಜವಾಗ್ಲೂ ಈ ತರ ಎಲ್ಲ ನಡೆದಿತ್ತ ಅಂತ ನಮಗೆ ಶಾಕ್ ಆಗೋದಂತೂ ಗ್ಯಾರಂಟಿ. ಮೂವಿಯ ಸೆಕೆಂಡ್ ಹಾಫ್ ಅದರಲ್ಲೂ ಕ್ಲೈಮ್ಯಾಕ್ಸ್ ತುಂಬಾ ಇಂಟೆನ್ಸ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಈ ಮೂವಿಯಲ್ಲಿ ಎಮೋಷನ್ಸ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ನಿರ್ದೇಶಕ ಅನುರಾಜ್ ಮನೋಹರ್ ಅವರ ಡೈರೆಕ್ಷನ್ ಚೆನ್ನಾಗಿದೆ. ಆದ್ರೆ ಮೂವಿನ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ತೆಗಿಬಹುದಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಫಸ್ಟ್ ಹಾಫ್ ಅಲ್ಲಿ ಸ್ಟೋರಿ ಸೆಟಪ್ ಗೆ ಸಿಕ್ಕಾಪಟ್ಟೆ ಟೈಮ್ ತಗೊಂಡ್ಬಿಟ್ಟಿದ್ದಾರೆ. ಸಾಧ್ಯವಾದಷ್ಟು ಫಸ್ಟ್ ಹಾಫ್ ಅಲ್ಲೇ ಸೆಕೆಂಡ್ ಹಾಫ್ ಅಲ್ಲಿ ಇದ್ದಂತ ಘಟನೆಗಳನ್ನ ತರಬಹುದಾಗಿತ್ತು. ಒಟ್ಟಾರೆ ಇವ್ರ ಕಡೆಯಿಂದ ಒಳ್ಳೆ ಎಫರ್ಟ್. ಸಿನಿಮಾಟೋಗ್ರಫಿ ಎಕ್ಸಲೆಂಟ್ ಆಗಿದೆ. ಜೇಕ್ಸ್ ಬಿಜಾಯ್ ಅವರು ಇರೋದ್ರಿಂದ ಆಬ್ವಿಯಸ್ಲಿ ಬಿಜಿಎಂ ಚೆನ್ನಾಗೇ ಇದೆ. ಟೊವಿನೋ ಥಾಮಸ್ ಅವರು ತಮಗೆ ಕೊಟ್ಟಂತ ರೋಲ್ ಅಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಮೂವಿಯಲ್ಲಿ ಅವರ ಟ್ರಾನ್ಸ್ಫಾರ್ಮೇಶನ್ ಇಷ್ಟ ಆಗುತ್ತೆ. ಇವರು ಕಾನ್ಸ್ಟೇಬಲ್ ಆದಾಗ ಕೆಲಸ ಮಾಡಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅದನ್ನ ತಮ್ಮ ಆಕ್ಟಿಂಗ್ ನಲ್ಲಿ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಮೂವಿಯಲ್ಲಿ ಇಷ್ಟ ಆಗೋ ಮತ್ತೊಂದು ಕ್ಯಾರೆಕ್ಟರ್ ಬಶೀರ್ ಪಾತ್ರದಲ್ಲಿ ನಟಿಸಿರುವಂತ ಸೂರಜ್ ಅವರು. ಮೂವಿಯಲ್ಲಿ ಇವರ ಕ್ಯಾರೆಕ್ಟರ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇನ್ನು ನೆಗೆಟಿವ್ ಪಾತ್ರದಲ್ಲಿ ನಟಿಸಿರುವಂತ ತಮಿಳು ನಟ ಚೇರನ್ ಅವರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನು ಗಿರಿಜನರಲ್ಲಿ ಗುರುತಿಸಿಕೊಂಡಿರುವಂತಹ ನಟ ಹಾಗೂ ಚಿಕ್ಕ ಹುಡುಗಿಯ ಪಾತ್ರದಲ್ಲಿ ನಟಿಸಿರುವಂತಹ ಮಗು, ಇವರಿಬ್ರು ಕೂಡ ಗಮನ ಸೆಳೀತಾರೆ. ಮೂವಿಯಲ್ಲಿ ಯಾವುದೇ ರೀತಿ ಅಡಲ್ಟ್ ಕಂಟೆಂಟ್ ಇರಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಕರ್ಣನ್, ವಿಡುದಲೈ ಈ ತರದ ಸಿನಿಮಾಗಳನ್ನ ಇಷ್ಟಪಡೋರಾಗಿದ್ರೆ ಈ ಮೂವಿನ ಒಂದ್ಸಲ ಟ್ರೈ ಮಾಡಬಹುದು. ಸದ್ಯಕ್ಕೆ ಈ ಮೂವಿ ಥಿಯೇಟರ್ ಅಲ್ಲಿ ಇದ್ದು ಹೇಗಿದ್ರು ಇನ್ನು ಸ್ವಲ್ಪ ದಿನಗಳಲ್ಲೇ OTTಗೂ ಬರುತ್ತೆ, ಕನ್ನಡದಲ್ಲೂ ಡಬ್ಬಾಗಿ ಬರುತ್ತೆ. ಅವಾಗ ಬೇಕಂದ್ರೆ ಒಂದ್ಸಲ ನೋಡಿ. ಸೊ ಇದಾಗಿರುತ್ತೆ ನರಿಬೆಟ್ಟ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.